ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಯಾವುದೇ ಮೈದಾ ಸಕ್ಕರೆ ಯಾವುದನ್ನು ಬಳಸದಲೇ ತುಂಬ ರುಚಿಕರವಾಗಿರುವಂತಹ ಬಾದಾಮಿ ಬಿಸ್ಕೆಟ್ಸ್. ಈ ರೆಸಿಪಿ ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 3/4 ಕಪ್ ಬಾದಾಮಿ, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಬೆಲ್ಲ, ಅರ್ಧ ಕಪ್ ಹಾಲು, 2 ಸ್ಪೂನ್ ಸಣ್ಣ ರವೆ, 3 ಸ್ಪೂನ್ ತುಪ್ಪ, 1 ಸ್ಪೂನ್ ಬೇಕಿಂಗ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ರೆಸಿಪಿನ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಬಾದಾಮಿಯನ್ನು ನುಣ್ಣಗೆ ರುಬ್ಕೊಳ್ಳಿ. ಒಂದು ಬೌಲ್ಗೆ ಬೆಲ್ಲ ಮತ್ತು ಹಾಲನ್ನು ಹಾಕಿ ಚೆನ್ನಾಗಿ ಕಲಸಿ ಆ ಬೆಲ್ಲ ಎಲ್ಲ ಹಾಲಲ್ಲಿ ನೀಟಾಗಿ ಕರಗಬೇಕು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಕಲಸಿ. ಬೆಲ್ಲ ಎಲ್ಲ ಹಾಲಲ್ಲಿ ನೀಟಾಗಿ ಕರಗಿದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಗೋಧಿ ಹಿಟ್ಟು, 2 ಸ್ಪೂನ್ ರವೆ, ರುಬ್ಬಿ ಪುಡಿ ಮಾಡಿದ ಬಾದಾಮಿ ಪೌಡರ್, 1 ಸ್ಪೂನ್ ಬೇಕಿಂಗ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನ್ ತುಪ್ಪ, ಸ್ವಲ್ಪ ವೆನಿಲಾ ಎಸೆನ್ಸ್ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವೇನು ಕಲಸಿಟ್ಟಿದ್ವಲ್ಲ ಹಾಲು ಮತ್ತು ಬೆಲ್ಲ, ಆ ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ. ಚೆನ್ನಾಗಿ ಕಲಸಿದ ನಂತರ ವಿಡಿಯೋದಲ್ಲಿ ಇರೋ ಥರ ಹಿಟ್ಟು ರೆಡಿಯಾಗುತ್ತೆ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬಿಸ್ಕೆಟ್ ಟ್ರೇನಲ್ಲಿ ಜೋಡಿಸಿ. ನಂತರ ಸ್ಪೂನ್ ಅಥವಾ ಫೋರ್ಕ್ ಸಹಾಯದಿಂದ ನಿಮಗೆ ಇಷ್ಟವಾದ ಶೇಪ್ನ ಬಿಸ್ಕೆಟ್ಸ್ಗೆ ಕೊಡ್ಬೋದು. ಓವೆನ್ನ 350 ಡಿಗ್ರಿ ಫ್ಯಾರನ್ಹೀಟ್ ಅಥವಾ 180 ಡಿಗ್ರಿ ಸೆಲ್ಸಿಯಸ್ಗೆ ಇಟ್ಬಿಟ್ಟು 15 to 20 ಮಿನಿಟ್ಸ್ ಓವೆನಲ್ಲಿ ಬೇಕ್ ಮಾಡಿದ್ರೆ ಬಹಳ ರುಚಿಕರವಾದ ಬಾದಾಮಿ ಬಿಸ್ಕೆಟ್ಸ್ ರೆಡಿಯಾಗಿರುತ್ತೆ. ಈ ಬಿಸ್ಕೆಟ್ಸಲ್ಲಿ ಮೊದಲೇ ಹೇಳಿದಾಗೆ ಯಾವುದೇ ಮೈದಾ ಸಕ್ಕರೆ ಯಾವುದೂ ಇರೋದಿಲ್ಲ. ತುಂಬ ಹೆಲ್ದಿಯಾಗಿರುತ್ತೆ. ಈ ಹೆಲ್ದಿ ಬಿಸ್ಕೆಟ್ಸ್ನ ನೀವು ಮಕ್ಕಳಿಗೆ ಕೊಡ್ಬೋದು. ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.